ಇಂದಿಗೆ 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನ ರಾಜ್ಯ ಇತ್ತು, ಶ್ರೀ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಈಗ ಪುನಃ ಅಂತ ಒಂದು ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಸೊ ಅಂತ ಒಂದು ರಾಜ್ಯಕ್ಕೆ ನಾವೆಲ್ಲರೂ ಕೂಡ ಏನಾಗ್ತಾ ಇದೀವಿ, ತಯಾರಿಯನ್ನ ಮಾಡ್ಕೊಂತ. ಒಂದ್ ವೇಳೆ ಈ ಸಂದೇಶ, ಈ ಒಂದು ವಿಚಾರ ಭಕ್ತರಿಗೆಲ್ರಿಗೂ ಗೊತ್ತಾಗೋಗ್ಬಿಟ್ರೆ, ಶ್ರೀಕೃಷ್ಣನ ರಾಜ್ಯ ಬರ್ತಾ ಇದೆ, ಶ್ರೀ ಲಕ್ಷ್ಮೀನಾರಾಯಣ ರಾಜ್ಯ ಬರ್ತಾ ಇದೆ ಅಂತ ಎಲ್ರಿಗೂ ವಿಷಯ ಗೊತ್ತಾಗೋಗ್ಬಿಟ್ರೆ ಏನಾಗ್ಬೋದು, ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಜಗನೇ ಸಿಗೋದಿಲ್ಲ. ಒಟ್ಟು ಅದು ಒಂದಿನ ಬರೋದಿದೆ, ಎಲ್ರಿಗೂ ಗೊತ್ತಾಗೋದಿದೆ. ಅತಿ ಶೀಘ್ರದಲ್ಲೇ ಈ ಕಲಿಯುಗ ಮುಗಿಯಲಿದೆ, ಸತ್ಯುಗ ಬರಲಿದೆ. ಅಂತ ಒಂದು ಯುಗಕ್ಕೆ ನಾವು ಪದಾರ್ಪಣ ಮಾಡ್ಬೇಕಂದ್ರೆ, ಅಂತ ಯುಗದಲ್ಲಿ ಹುಟ್ಟಬೇಕು ಅಂತಂದ್ರೆ ಈಶ್ವರಿ ಜ್ಞಾನ ಪಡ್ಕೊಳ್ಳೇಬೇಕು. ಹೀಗೆ ದೊಡ್ಡ ದೊಡ್ಡ ಕೋರ್ಸಸ್ ಇದಾವೆ. ಇಂಜಿನಿಯರಿಂಗ್ ಕೋರ್ಸ್ ಇದೆ, ಲಾ ಕೋರ್ಸ್ ಇದೆ, ಡಾಕ್ಟರಿ ಕೋರ್ಸ್ ಇದೆ, ಡಿಫ್ರೆಂಟ್ ಕೋರ್ಸಸ್ ಇದಾವೆ. ಆ ಕೋರ್ಸಸ್ ಅನ್ನ ತೆಗೆದುಕೊಳ್ಳೋದ್ರಿಂದ ಆಯಾ ಪದವಿಗಳಿಗೆ ಹೋಗಿ ಏನ್ ಮಾಡ್ತಾರೆ, ಆ ಒಂದು ಪೋಸ್ಟ್ ಅನ್ನ ಪಡಿತಾರೆ, ಪೋಸ್ಟ್ಗೆ ಹೋಗ್ತಾರೆ. ಅದೇ ತರ ಈಶ್ವರಿಯ ಜ್ಞಾನವನ್ನ ಕೇಳೋದ್ರಿಂದ, ಯೋಗವನ್ನ ಮಾಡೋದ್ರಿಂದ, ಪರಮಾತ್ಮ ನೆನಪು ಮಾಡೋದ್ರಿಂದ ಬರ್ಲಿರ್ತಕ್ಕಂಥ ಸುಂದರ ಸೃಷ್ಟಿಯಲ್ಲಿ ನಾವು ಕೂಡ ಏನಾಗ್ಬೋದು, ಈ ರೀತಿ ಈಗೇನು ಅಲಂಕಾರ ಮಾಡ್ಕೊಂಡು ಮಕ್ಕಳು ಕೂತಿದ್ದಾರೆ, ಈ ರೀತಿ ಚೈತನ್ಯದಲ್ಲಿ ದೇವತೆಗಳಾಗ್ಬಿಟ್ಟು. ಈಗಂತೂ ಮಕ್ಕಳಿಗೆ ಡ್ರೆಸ್ಸಸ್ ಹಾಕಿದ್ದಾರೆ ಅಲ್ವಾ, ಆದ್ರೆ ರಿಯಲಿ ಈ ರೀತಿ ಯುಗದಲ್ಲಿ ನಾವು ಜನ್ಮ ತಾಳ್ತೀವಿ. ಹೇಗೆ ನಮ್ಮ ಬ್ರಹ್ಮ ಬಾಬಾರವ್ರಿಗೆ ಏನ್ ನಶೆ ಇತ್ತು, ಯಾವಾಗ್ಲೂ ಬಾಬಾ ಅವರು